ಈ ಮೂರು ಕ್ಷೇತ್ರಗಳಲ್ಲಿ ಯಾರಿಗೆ ಮುನ್ನಡೆಯಾಗಬಹುದು, ಯಾರು ಫೇವರೇಟ್ ಅನ್ನೋದನ್ನ ನೋಡೋಣ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದ್ರು 4 ಕ್ಷೇತ್ರಗಳಲ್ಲಿ ಮಾತ್ರ ಯಾರಿಗೆ ಗೆಲುವು ಅನ್ನೋದು ಬಹು ಚರ್ಚಿತ ವಿಷಯವಾಗಿದೆ. ಮಂಡ್ಯ ಆ ಪೈಕಿ ಮೊದಲ ಹೆಸರು, ಆಮೇಲೆ ಹಾಸನ, ತುಮಕೂರು ಮತ್ತೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಗಳಲ್ಲಿನ ಫಲಿತಾಂಶ ಏನಾಗಬಹುದು ಅನ್ನೋ ಕುತೂಹಲ ವಿಪರೀತವಾಗಿದೆ. ಸದ್ಯದ ಸ್ಥಿತಿಯಲ್ಲಿ ಅಥವಾ ಸನ್ನಿವೇಶದ ಆಧಾರದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಮೂಲಕ ಮುಂಬೈ ಮೂಲದ ಪ್ರಕಾಶ್ ದಳವಿ 3 ಪ್ರತಿಷ್ಠಿತ ಕ್ಷೇತ್ರದ ಬಗ್ಗೆ ಏನಾಗಬಹುದು ಅನ್ನೋ ವಿಚಾರವನ್ನ ಬೆಚ್ಚಿಟ್ಟಿದ್ದಾರೆ. ಟ್ಯಾರೋ ಕಾರ್ಡ್ ರೀಡಿಂಗ್ ಅನ್ನೋದು ತುಂಬಾ ಆಸಕ್ತಿಕರವಾದ ವಿಧಾನ. ಆ ಮೂಲಕ ಅವರು ಹೇಳಿರೋದನ್ನ ಈಗ ನಾನ್ ನಿಮ್ಗೆ ಹೇಳ್ತೀನಿ ಕೇಳಿ. ಮೊದಲಿಗೆ ಮಂಡ್ಯ ನೋಡೋಣ. ಈ ಲೋಕಸಭಾ ಕ್ಷೇತ್ರದಲ್ಲಿ ಭಾರಿ ಪೈಪೋಟಿ, ಜಿದ್ದಾಜಿದ್ದಿನ ಹೋರಾಟವಾಗತ್ತೆ. ಮೇ 23ರ ಫಲಿತಾಂಶದ ದಿನಾನೇ ಅಂತಿಮವಾಗಿ ವಿಜೇತರು ಯಾರು ಅಂತ ಗೊತ್ತಾದ್ರೆ ಅದು ಸುಮಲತಾ ಅವ್ರಿಗೆ ಅನುಕೂಲಕರ ಸನ್ನಿವೇಶ ಆಗಿದೆ. ಒಂದು ವೇಳೆ ಫಲಿತಾಂಶ ಪ್ರಕಟವಾಗುವುದು ಒಂದಿನ ಮುಂದೆ ಹೋದ್ರು, ಯಾವ್ದಾದ್ರೂ ಕಾರಣಕ್ಕೆ 24ನೇ ತಾರೀಕಿನ ತನಕ ಹೋದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಅನುಕೂಲವಾಗತ್ತೆ ಅಂತಾರೆ ಪ್ರಕಾಶ್ ದಳವಿ. ಇನ್ನು ಹಾಸನದಲ್ಲಿ ಎಷ್ಟೇ ಪೈಪೋಟಿ ಕಂಡು ಬಂದ್ರು ತಕ್ಕಡಿ ಎ ಮಂಜು ಅವರ ಪರವಾಗಿ ಹೆಚ್ಚು ವಾಲ್ತಿದೆ. ಈ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಸ್ಪರ್ಧೆ ಎಷ್ಟೇ ಕಠಿಣ ಅಂತ ಅನಿಸಬಹುದಾದ್ರೂ ಎ ಮಂಜುಗೆ ಸಾಧಕವಾಗುವ ಅಂಶಗಳು ಹೆಚ್ಚಿವೆ ಅಂತ ಪ್ರಕಾಶ್ ದಳವಿ ಅಭಿಪ್ರಾಯ ಪಡ್ತಾರೆ. ಹಾಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರವನ್ನ ಅದೇನೇ ಬಿಜೆಪಿ ಭದ್ರಕೋಟೆ ಅಂತ ಹೇಳಿದ್ರು ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ ಬಲಿಷ್ಠರಾಗುವ ಮುನ್ನಡೆ ಕಾಯ್ದುಕೊಳ್ಳೋ ಸಾಧ್ಯತೆ ನಿಚ್ಚಳವಾಗಿದೆ. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಾಲಿಗೆ ಅನಿರೀಕ್ಷಿತ ಹಾಗೆ ಬಿಜೆಪಿ ಪಾಲಿಗೆ ಆಘಾತಕಾರಿ ಫಲಿತಾಂಶ ಸಿಗುವ ಸಾಧ್ಯತೆಗಳಿವೆ ಅಂತ ಕೂಡ ಹೇಳ್ತಾರೆ ಪ್ರಕಾಶ್ ದಳವಿ.